ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ನಿಮಗೆ ಇವತ್ತು ನಾನು ಬಜ್ಜಿ ಹೇಳ್ಕೊಡೋದಕ್ಕೆ ಬಂದಿದ್ದೀನಿ. ಸೊ ಫಸ್ಟ್ ನೀವು ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸ್, ಕಡಲೆ ಹಿಟ್ಟು ಒಂದು 4-5 ಸ್ಪೂನ್ ಹಾಕ್ಕೋಬೇಕು. ಸೊ ಕಡಲೆ ಹಿಟ್ಟು ಜಾಸ್ತಿ ಹಾಕ್ಕೋಬೇಕು. ಮತ್ತು ರೈಸ್ ಫ್ಲೋರ್ ಅಂದರೆ ಅಕ್ಕಿ ಹಿಟ್ಟು 1-2 ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ರೆಡ್ ಮಿರ್ಚಿ, ಮೆಣಸಿನ ಪುಡಿ 2 ಟೇಬಲ್ ಸ್ಪೂನ್, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು, ಮತ್ತು ಬೇಕಿಂಗ್ ಸೋಡಾ 1 ಟೇಬಲ್ ಸ್ಪೂನ್. 1 ಟೇಬಲ್ ಸ್ಪೂನ್ ಹಾಕ್ಕೊಬೇಡಿ, ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ. ಮತ್ತು ಓಮ್ ಕಾಳು ಸ್ವಲ್ಪ ಜಾಸ್ತಿ ಇರಲಿ. ಸೊ ಅದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡಿಬಿಟ್ಟು ಕೈಯಲ್ಲಿ ಚೆನ್ನಾಗಿ ರಬ್ ಮಾಡಿಬಿಟ್ಟು ಅದನ್ನು ನೀವು ಪಾತ್ರೆಯಲ್ಲಿ ಹಾಕ್ಕೊಳ್ಳಿ, ಹಿಟ್ಟಿನ ಪಾತ್ರೆಯಲ್ಲಿ ಹಾಕ್ಕೊಳ್ಳಿ. ಸೊ ನಾನು ಮಾಡ್ತಾ ಇರೋದು ಬಜ್ಜಿ ಬಂದುಬಿಟ್ಟು ಬದನೆಕಾಯಿ ಬಜ್ಜಿ, ದಪ್ಪ ಬದನೆಕಾಯಿ ಬಜ್ಜಿ ಮಾಡ್ತಾ ಇರೋದು. ಸೊ ಸ್ವಲ್ಪ 1-2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡ್ರೆ ನಿಮಗೆ ಗರಿಯಾಗಿ ಬರುತ್ತೆ. ಸೊ ಅದಕ್ಕೆ 1-2 ಟೇಬಲ್ ಸ್ಪೂನ್ ಸ್ವಲ್ಪ ಬಿಸಿ ಎಣ್ಣೆ ಹಾಕ್ಕೊಳ್ಳಿ, 2 ಟೇಬಲ್ ಸ್ಪೂನ್. ಸೊ ಅದಕ್ಕೆ ಕನ್ಸಿಸ್ಟೆಂಟ್ ಆಗಿ ವಾಟರ್ನ ಆ್ಯಡ್ ಮಾಡಿಕೊಂಡು ಕಲಿಸ್ತಾ ಬನ್ನಿ. ಸೊ ಸ್ವಲ್ಪ ತಿಕ್ಕಾಗಿರಲಿ, ತುಂಬ ತಿಳಿಯಾಗಿ ಬೇಡ, ತಿಕ್ಕಾಗಿರಲಿ, ಸಾಫ್ಟಾಗಿ ಇದು ಮಾಡ್ಕೊಳ್ಳಿ. ನೋಡಿ, ದಪ್ಪ ಬ್ರಿಂಜಾಲ್ ದೊಡ್ಡ ಬದನೆಕಾಯಿ ತೊಗೊಂಡಿದ್ದೀನಿ. ಸೊ ಈ ಬಜ್ಜಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಇದರಲ್ಲಿ ಹಾಗೆ ನಿಮ್ಮ ಬಾಯಲ್ಲಿ ಇಟ್ಕೊಂಡ್ರೆ ಹಾಗೆ ಕರಗೋಗುತ್ತೆ ಇದು. ಮತ್ತು ಟೇಸ್ಟಿಯಾಗೂ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ. ನೀವು ಇದಕ್ಕೆ ಬೇಕಂದರೆ ನೀವು ಈ ಹಿಟ್ಟನ್ನ ಕಲಿಸ್ಕೊಳ್ತೀರಲ್ಲ, ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕಾದರೂ ಹಾಕ್ಕೋಬೋದು. ಸ್ಲೈಸಸ್ ಆಗಿ ನಿಮಗೆ ರೌಂಡಾಗಿ ಬೇಕಂದರೆ ರೌಂಡಾಗಿ ಇದು ಮಾಡ್ಕೊಳ್ಳಿ. ಅರ್ಧ ಆಗಿ ಬೇಕು, ಹೋಳು ಆಗಿ ಅರ್ಧ ಆಗಿ ಬೇಕು ಅಂದರೆ ಅರ್ಧ ಆಗಿ ಕೂಡ ಹಾಕ್ಕೊಬೋದು. ಸೊ ನಿಮಗೆ ಯಾವ ಥರ ಬೇಕೋ ಆ ಥರ ನೀವು ಕಟ್ ಮಾಡಿಕೊಂಡು ದಪ್ಪ ಬ್ರಿಂಜಾಲ್ನ ನೀವು ಕಟ್ ಮಾಡಿಕೊಂಡು ಹಾಕ್ಕೋಬೋದು. ಕೆಲವರು ಸಣ್ಣದಾಗಿ ಕಟ್ ಮಾಡ್ಕೊಳ್ತಾರೆ, ಕೆಲವರು ರೌಂಡಾಗಿ ಕಟ್ ಮಾಡ್ಕೊಳ್ತಾರೆ. ಸೊ ಇದು ಅವ್ರವ್ರ ಶೇಪ್ಗೆ ಬಿಟ್ಟಿದ್ದು. ಸೊ ನೋಡಿ ಹೇಗೆ ಬಂದಿದೆ, ಚೆನ್ನಾಗಿದೆ ಅಲ್ಲ ನೋಡಲಿಕ್ಕೆ. ಸೊ ಹಾಗೆ ಇದು ಟೇಸ್ಟಿಯಾಗೂ ಇರುತ್ತೆ, ಮತ್ತು ಬಾಯಲ್ಲಿ ಇಟ್ಟಿದ ತಕ್ಷಣ ಹಾಗೆ ಕರಗೋಗುತ್ತೆ. ನೀವು ಒಂದ್ಸಲಿ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಾಗೆ ನನಗೆ ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ. ನೋಡಿ ಆಯಿತು. ಸೊ ಬಜ್ಜಿ ತಯಾರಾಗಿದೆ. ಇದ್ರ ಜೊತೆಗೆ ಅನ್ನ ಮತ್ತು ತಿಳಿ ಸಾಂಬಾರು ಏನಾದರೂ ಇದ್ದರೆ ಈ ಥರ ನೀವು ಬಜ್ಜಿ ಮಾಡಿಕೊಂಡ್ರೆ ಅದಕ್ಕೆ ಕಾಂಬಿನೇಷನ್ನು ಚೆನ್ನಾಗಿರುತ್ತೆ. ಸೊ ರೆಡಿ ಇದೆ ಬದನೆಕಾಯಿ ಬಜ್ಜಿ. ಸೊ ನೋಡಿ, ಟೇಸ್ಟ್ ಮಾಡಿ, ನಿಮ್ಮ ಮನೇಲೂ ನೀವು ಟ್ರೈ ಮಾಡಿ. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಹೆಚ್ಚಾಗಿ ವಿಡಿಯೋ ಮಾಡಲಿಕ್ಕೆ ಪ್ರೋತ್ಸಾಹ ನೀಡುತ್ತೆ. ಸೊ ದಯವಿಟ್ಟು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.